An important aspect is that we cannot have all the goods and services we wish because the money to buy them is limited or scarce. ನೋಡಿರಿ, ಇಂಪಾರ್ಟೆಂಟ್ ಏನಪ್ಪ ಅಂತ ಇದ್ದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ದುಡ್ಡು ಅನ್ನೋದು ಮಿನಿಮಮ್ ಇರುತ್ತೆ. ಈಗ ನಂಗೆ 5000 ಸ್ಯಾಲ್ರಿ ಬರ್ತಾಯಿತ್ತು ಅಂದ್ಕೊಳ್ಳಿ, ನಾನು 5000ಅಲ್ಲಿ ಏನು ಬೇಕೋ ನನಗೆ ಮಂತ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಅದರಲ್ಲಿ ಕವರ್ ಮಾಡಬೇಕು. 50,000 ಬರೋರು 50,000ದಲ್ಲಿ ಮಾಡಬೇಕು, 5 ಲಕ್ಷ ಬರೋರು 5 ಲಕ್ಷದಲ್ಲಿ ಮಾಡಬೇಕು. ನಾನು 5,000ದಲ್ಲಿ ನನ್ನ ಇನ್ಕಮ್ ಇದ್ದು ನಾನು 6,000 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಅದನ್ನು ಅಂದರೆ ಏನು, ಈ ಮನಿ, ಈ ದುಡ್ಡೇನಿದೆ ಲಿಮಿಟ್ ಆಗಿದೆ, ಒಬ್ಬೊಬ್ರಿಗೆ ಒಂದೊಂದು ಲಿಮಿಟೇಷನ್ಸ್ ಇರೋ ಥರ ಇದೆ. ಇಟ್ ಈಸ್ ಎ ಕಾಮನ್ ಟೆಂಡೆನ್ಸಿ, ಅದಕ್ಕೇನು ಮಾಡಬೇಕು ಅಂತ, ಇಟ್ ಈಸ್ ಎ ಕಾಮನ್ ಟೆಂಡೆನ್ಸಿ ಆನ್ ಅವರ್ ಪಾರ್ಟ್ ಟು ಚೂಸ್ ದಿ ಮೋಸ್ಟ್ ಪ್ರೆಸ್ಸಿಂಗ್ ಆರ್ ಇಂಪಾರ್ಟೆಂಟ್ ಫಸ್ಟ್ ಆ್ಯಂಡ್ ಪೋಸ್ಟ್ಪೋನ್ ದಿ ಲೆಸ್ ಅರ್ಜೆಂಟ್ ಒನ್ಸ್. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಕಾಮನ್ ಟೆಂಡೆನ್ಸಿ, ಇದಕ್ಕೆ ನಾನೊಂದು ಟೇಬಲ್ ಬರೆದಿದ್ದೀನಿ, ಅದನ್ನು ತೋರಿಸಿ ಹೇಳಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಾವು ಏನೋ ಒಂದು ಇವಾಗ ಒಂದು 5,000 ಬರಲಿ 50,000 ಬರಲಿ ಒಂದು ಪ್ಲ್ಯಾನಿಂಗ್ ಇರಬೇಕು. ಏನು ಮಾಡ್ತೀರಾ, ಇವಾಗ ಏನೋ ಒಂದು ತೊಗೊಳ್ಬೇಕು ಅಂದ್ಕೊಳ್ತೀರಾ, ಒಂದಷ್ಟು ದುಡ್ಡು ಇಟ್ಕೊಂಡಿರ್ತೀರ ನೀವು, ಯಾವ ರೀತಿ ಅದನ್ನು ಯಾವುದನ್ನು ಮೊದಲು ತೊಗೊಳ್ಬೇಕು, ಬಟ್ಟೆ ತೊಗೊಳ್ಬೇಕಾ, ಬುಕ್ಸ್ ತೊಗೊಳ್ಬೇಕಾ, ಚಾಕ್ ಪೀಸ್ ತೊಗೊಳ್ಬೇಕಾ, ಇನ್ನೊಂದು ತೊಗೊಳ್ಬೇಕಾ, ಅದು ಈ ಥರ ಟೇಬಲ್ ಹಾಕ್ಕೊಳ್ಳಿ. ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ ಒಂದು ಕಡೆ, ಇನ್ನೊಂದು ಕಡೆ ಅರ್ಜೆಂಟ್ ಮತ್ತು ನಾಟ್ ಅರ್ಜೆಂಟ್ ಅಂತ. ಫಸ್ಟ್ ಯಾವುದು ತೊಗೊಳ್ಬೇಕು ನೀವು, ಅಥವಾ ಫಸ್ಟ್ ಏನು ಮಾಡಬೇಕು ನೀವು ಅಂತೇಳಿದ್ರೆ, ಇಂಪಾರ್ಟೆಂಟ್ ಇರೋವಂಥದ್ದು, ಬೇಕೇ ಬೇಕು, ಇಂಪಾರ್ಟೆನ್ಸ್ ಇರೋವಂಥದ್ದು, ಮತ್ತು ಅರ್ಜೆಂಟ್, ಇವಾಗೇ ಬೇಕು ಅನ್ನೋ ಥರ. ಇವಾಗ ಊಟ ಇವಾಗೇ ಬೇಕು, ಊಟ ಬಂದು ಇಂಪಾರ್ಟೆಂಟಾ, ಹೌದು. ಅರ್ಜೆಂಟ್ ಅಲ್ವಾ, ಹೌದು. ಬೇಕೇ ಬೇಕು, ಇವತ್ತೇ ತಿನ್ನಬೇಕು, ಇವತ್ತರದ್ದು ನಾಳೆ ತಿನ್ನೋಣ ಅಂದರೆ ಆಗಲ್ಲ. ಅದನ್ನು ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಇರುತ್ತೆ, ಆದರೆ ನಾಟ್ ಅರ್ಜೆಂಟ್ ಇರಲ್ಲ. ಅದನ್ನು ಇದೆಲ್ಲ ಮುಗಿದ ಮೇಲೆ ಇದರಲ್ಲಿ ಇರೋವೆಲ್ಲ ಏನೇನು, ಒಂದು ಬರೀ ಊಟನೇ ಇರಲ್ಲ, ಊಟ ಇರುತ್ತೆ, ಬಟ್ಟೆ ಇರುತ್ತೆ, ಮನೆ ಬಾಡಿಗೆ ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲ ಇದರಲ್ಲಿ ಆಗಿರುತ್ತೆ. ಇದೆಲ್ಲ ಮುಗಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಇಂಪಾರ್ಟೆಂಟ್ ಇದೆ ಆದರೆ ನಾಟ್ ಅರ್ಜೆಂಟ್ ಇಲ್ಲ. ಅಂದರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಇದು ಮಾಡಬೇಕು, ಇಲ್ಲ ಏನಾದರೂ ಟಿ ವಿ ತೊಗೊಳ್ಬೇಕು, ಫ್ರಿಡ್ಜ್ ತೊಗೊಳ್ಬೇಕು, ಅಂಥದ್ದೆಲ್ಲ ಇದು. ನೆಕ್ಸ್ಟ್ ಬಂದು ನಾಟ್ ಇಂಪಾರ್ಟೆಂಟ್ ಆದರೆ ಅರ್ಜೆಂಟ್, ಇದರಲ್ಲಿ ಯಾವುದು ಬರಲ್ಲ ಅಂದ್ಕೊಳ್ತೀನಿ. ಯಾವುದಾದ್ರೂ ಬಂತು ಅಂದರೆ ಇಂಪಾರ್ಟೆನ್ಸ್ ಇಲ್ಲದೆ ಇರೋವಂಥದ್ದು, ಆದರೆ ಅರ್ಜೆಂಟಾಗಿ ಬೇಕೇ ಬೇಕಾಗಿರೋವಂಥದ್ದು, ಆ ರೀತಿ ಏನಾದರೂ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾತ್ರೆಗೆ ಹೋಗ್ತೀರಾ, ಇಲ್ಲ ಯಾವುದೊಂದು ಅಂಗಡಿಗೆ ಹೋಗ್ತೀರಾ, ಇಂಥ ಆಟ ಸಾಮಾನು ನನಗೆ ಬೇಕೇ ಬೇಕು ಅಂತ ಕೇಳ್ತೀರಾ, ಅದು ಇಂಪಾರ್ಟೆಂಟ್ ಆಗಿರಲ್ಲ, ಆದರೆ ಅರ್ಜೆಂಟ್, ನಿಮ್ಗೆ ಅವಾಗೇ ಬೇಕಾಗಿರುತ್ತೆ, ಅದು ಅಂಥದ್ದು ತುಂಬ ರೇರ್ ಇರುತ್ತೆ. ನೆಕ್ಸ್ಟ್ ಬಂದು ನಾಟ್ ಇಂಪಾರ್ಟೆಂಟ್, ಅಂದರೆ ಇಂಪಾರ್ಟೆನ್ಸೇ ಇರಲ್ಲ ಅದಕ್ಕೆ. ನೆಕ್ಸ್ಟು ನಾಟ್ ಅರ್ಜೆಂಟ್, ಅರ್ಜೆನ್ಸಿನೂ ಇರಲ್ಲ, ಅದು ಇವಾಗೇ ಬೇಕು ಅನ್ನೋದು ಇರಲ್ಲ, ಅಂಥದನ್ನು 4ನೇದು. ಇವು 3 ಮುಗೀತು ಅಂತೇಳಿದ್ರೆ ಇದಕ್ಕೆ ನೀವು ಅದನ್ನು ದುಡ್ಡನ್ನ ಖರ್ಚು ಮಾಡಬೇಕು, ಈ ರೀತಿ. ಎನ್ಸ್ ಫುಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗೋಯಿಂಗ್ ಟು ಎ ಮೂವಿ. ನಾನು ಹೇಳಿದ್ನಲ್ಲ, ಫುಡ್ಡು ತುಂಬ ಇಂಪಾರ್ಟೆಂಟ್. ಮೂವಿಗೆ ಹೋಗೋದು ಬೇಕಾ, ಫುಡ್ ಬೇಕಾ, ಫುಡ್ಡೇ ಇಲ್ದಿದ್ದಂಗೆ ಮೂವಿಗೆ ಹೋಗಿದ್ರೆ ಏನು ಯೂಸ್, ಆ ರೀತಿ. ಪರ್ಚೇಸಿಂಗ್ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಚೇಸಿಂಗ್ ಎ ಟ್ರ್ಯಾಕ್ಟರ್. ಈಗ ಒಬ್ಬ ರೈತ ಇದ್ದ ಅಂದ್ಕೊಳ್ಳಿ, ಅವನು ಈ ಸೀಡ್ಸ್ ಇರುತ್ತಲ್ಲ ಅದು, ಮತ್ತು ಗಿಡಗಳು, ಫರ್ಟಿಲೈಸರ್ ಇವೆಲ್ಲ ಪರ್ಚೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರ್ಯಾಕ್ಟರ್ ಬೇಕಾದರೆ ಅವ್ನು ಆಮೇಲೆ ಪರ್ಚೇಸ್ ಮಾಡ್ಬೋದು. ಈಗ ಸೀಡ್ಸು ಮತ್ತು ಫರ್ಟಿಲೈಸರ್ ಅಂದರೆ ಗೊಬ್ಬರ ಇವೆಲ್ಲ ಇಲ್ದಿದ್ದಾಗೆ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿ ಏನು ಮಾಡ್ತಾನೋ ಹಾಗೆ. ದಿಸ್ ಕ್ಲಾಸಿಫಿಕೇಷನ್ ಆಫ್ ವಾಂಟ್ಸ್ ಆ್ಯಸ್ ಮೋರ್ ಇಂಪಾರ್ಟೆಂಟ್ ಆರ್ ಲೆಸ್ ಈಸ್ ಕಾಲ್ಡ್ ಆ್ಯಸ್ ಪ್ರಿಯಾರಿಟೈಸಿಂಗ್. ನೋಡಿ, ಇದನ್ನು ನಾವು, ಈ ಕ್ಲಾಸಿಫಿಕೇಷನ್ನ ನಾವೇನಂತ ಕರಿತೀವಿ, ಪ್ರಿಯಾರಿಟೈಸಿಂಗ್ ಅಂತ ಕರಿತೀವಿ. ಯಾವುದು ಫಸ್ಟ್ ತೊಗೊಳ್ಬೇಕು, ಯಾವುದು ಇಂಪಾರ್ಟೆಂಟ್ ಇದೆ. ಈಗ ನಾನು ಹೇಳ್ಕೊಟ್ನಲ್ಲ ನಿಮ್ಗೊಂದು ಟೇಬಲ್ ಹಾಕಿ, ಆ ರೀತಿ. ಒನ್ಸ್ ಪ್ರಿಯಾರಿಟೈಸ್, ವಿ ಅಲೋಕೇಟ್ ಮೋಸ್ಟ್ ಆಫ್ ಅವರ್ ರಿಸೋರ್ಸಸ್ ಮನಿ ಟು ಪರ್ಚೇಸ್ ದಟ್ ಕಾಮೋಡಿಟಿ ವಿಚ್ ಸ್ಯಾಟಿಸ್ಫೈಸ್ ದಿ ಚೂಸನ್ ವಾಂಟ್ಸ್. ಈ ರೀತಿ ಇವಾಗ ನಾವು ಒಂದು ಸರಿ ಇದೆಲ್ಲ ಆಯಿತು ಅಂತಂದ್ಮೇಲೆ, ಪ್ರಿಯಾರಿಟೈಸ್ ಈ ಥರ ಮಾಡ್ಕೊಂಡ್ಮೇಲೆ, ಈಗ ಇದರಲ್ಲಿ ಯಾವುದು ನಮಗೆ ತುಂಬ ಇಂಪಾರ್ಟೆಂಟ್, ಅರ್ಜೆಂಟ್ ಇದೆ, ಅದನ್ನು ನಾವು ಪರ್ಚೇಸ್ ಮಾಡೋಕ್ಕೆ ನೋಡಬೇಕು. ದೇರ್ಫೋರ್ ಇನ್ ಸಿಚುವೇಶನ್ಸ್ ಆಫ್ ಸ್ಕೇರ್ಸಿಟಿ ವಿ ಚೂಸ್ ದಿ ಮೋಸ್ಟ್ ಡಿಸೈರಬಲ್ ವಾಂಟ್ಸ್ ಆರ್ ಪ್ರಿಯಾರಿಟೈಸ್ ದೆಮ್ ಇನ್ ಆರ್ಡರ್ ಆಫ್ ಇಂಪಾರ್ಟೆನ್ಸ್. ಅದಕ್ಕೆ ನಮಗೆ ಸ್ಕೇರ್ಸಿಟಿ ಯಾವಾಗೂ ಇದ್ದೇ ಇರುತ್ತೆ, ಎಲ್ಲರ ಹತ್ರನೂ. ಇವಾಗ 1 ಕೋಟಿ ಇತ್ತು ಅಂದರೂ ಕೂಡ ಅವನಿಗೂ ದುಡ್ಡು ಇನ್ನೂ ಬೇಕಾಗಿರುತ್ತೆ, ಅವ್ನ ಖರ್ಚುಗಳು ಅದೇ ರೀತಿ ಇರುತ್ತೆ. ಆ ರೀತಿ ನಮ್ಗೆ ಯಾವ್ಯಾವ್ದು ಬೇಕೋ ಅದನ್ನು ಪ್ರಿಯಾರಿಟೈಸ್ ಮಾಡ್ಕೊಳ್ಬೇಕು. ಈಗ ನಾನು ಹೇಳಿದ ಥರ ಎಕ್ಸಾಂಪಲ್ಸನ್ನೇ ಇನ್ನೊಂದು ಅಥವಾ 2 ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವೇ ಓದ್ಕೊಳ್ಳಿ, ಮತ್ತು ನಾನೇ ರಿಪೀಟ್ ಮಾಡೋದು ಬೇಡ. Therefore, scarcity and choice are basic problems which everyone faces and which are the central problems of economics. ನೋಡಿ, ಇದರಿಂದ ನಮಗೇನು ಗೊತ್ತಾಯಿತು, ಮೇಲೆ ಹೇಳಿದ್ದಂಥ ಎಕ್ಸಾಂಪಲ್ಸಿಂದ, ಆ ಚಾಯ್ಸ್ ಅದೆಲ್ಲ ಇದರಿಂದ, ಅಂದರೆ 2 ಪ್ರಾಬ್ಲಮ್ ಇದೆ ಎಕನಾಮಿಕ್ಸಲ್ಲಿ. ಒಂದು ಬಂದು ಸ್ಕೇರ್ಸಿಟಿ, ಅಂದರೆ ಈಗ ನನಗೇನೋ ಒಂದು ಮೊಬೈಲ್ ಒಂದು 100 ರೂಪಾಯಿ ಬೇಕು ಅಂದ್ಕೊಳ್ಳಿ, 100 ರೂಪಾಯಿ ಇರಲ್ಲ, 50 ರೂಪಾಯಿ ಇರುತ್ತೆ. ಅಂದರೆ ಈ ಪ್ರತಿಯೊಬ್ಬರು ಸ್ಕೇರ್ಸಿಟಿಯಲ್ಲೇ ಇರ್ತಾರೆ. ಅವ್ನು 1 ಕೋಟಿ ರೂಪಾಯಿ ಇತ್ತು ಅಂದ್ಕೊಳ್ಳಿ, ಅವ್ನಿಗೆ 2 ಕೋಟಿ ಬೇಕಾಗಿರುತ್ತೆ, ಆ ರೀತಿ ಸ್ಕೇರ್ಸಿಟಿಯಲ್ಲೇ ಇರ್ತಾನೆ. ನೆಕ್ಸ್ಟ್ ಬಂದು ಚಾಯ್ಸ್, ಏನು ಪರ್ಚೇಸ್ ಮಾಡಬೇಕು,
ಇವಾಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಇತ್ತು ಅಂದ್ಕೊಳ್ಳಿ, ಅದ್ರಲ್ಲಿ ಬುಕ್ ಪರ್ಚೇಸ್ ಮಾಡಬೇಕಾ ಅಥವಾ ಊಟ ಪರ್ಚೇಸ್ ಮಾಡಬೇಕಾ, ಅಥವಾ ಊಟ ಪರ್ಚೇಸ್ ಮಾಡಬೇಕಾ ಇಲ್ಲ ಮೂವಿ ನೋಡಬೇಕಾ, ಈ ರೀತಿ ಇವೆರಡು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಗಿದೆ. ಇನ್ ದಿಸ್ ಬ್ಯಾಕ್ಗ್ರೌಂಡ್ ನೋಡಿ ಈ ಥರ ಒಂದು ಡೆಫಿನಿಷನ್ ಕೊಡ್ತಾರೆ, ಈ ಡೆಫಿನಿಷನ್ನ ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಕನಾಮಿಕ್ಸ್ ಈಸ್ ಡಿಫೈನ್ಡ್ ಆಸ್ ದಿ ಸೋಷಿಯಲ್ ಸೈನ್ಸ್ ದಟ್ ಎಕ್ಸಾಮಿನ್ಸ್ ಹೌ ಪೀಪಲ್ ಚೂಸ್ ಟು ಯೂಸ್ ಲಿಮಿಟೆಡ್ ಆರ್ ಸ್ಕೇರ್ಸ್ ರಿಸೋರ್ಸಸ್ ಇನ್ ಅಟೆಂಪ್ಟಿಂಗ್ ಟು ಸ್ಯಾಟಿಸ್ಫೈ ದೇರ್ ಅನ್ಲಿಮಿಟೆಡ್ ವಾಂಟ್ಸ್. ಎಕನಾಮಿಕ್ಸ್ ಅಂದರೆ ಏನು ಇವ್ರ ಪ್ರಕಾರ ಅಂದರೆ ಇದು ಒಂದು ಸೋಷಿಯಲ್ ಸೈನ್ಸ್. ಇದು ಏನು ಅರ್ಥ ಮಾಡ್ಕೊಳ್ಳುತ್ತೆ ಅಥವಾ ಏನು ಸ್ಟಡಿ ಮಾಡುತ್ತೆ ಅಂದರೆ ಈ ಕಮ್ಮಿ ಇರೋವಂಥ ರಿಸೋರ್ಸ್ನ ಯೂಸ್ ಮಾಡಿ, ಲಿಮಿಟೆಡ್ ರಿಸೋರ್ಸ್ ಅಬಂಡೆಂಟ್ ಇರಲ್ಲ, ಲಿಮಿಟೆಡ್ ರಿಸೋರ್ಸ್ನ ಯೂಸ್ ಮಾಡಿ ಯಾವ ರೀತಿ ಇವ್ರಿಗೆ ಬೇಕಾಗಿರೋಂಥ ವಸ್ತುಗಳನ್ನ ಪರ್ಚೇಸ್ ಮಾಡೋದು ಅಥವಾ ಬೇಕಾಗಿರೋಂಥ ಸರ್ವಿಸಸ್ನ ಪರ್ಚೇಸ್ ಮಾಡ್ತಾರೆ ಪ್ರಿಯಾರಿಟೈಸ್ ಮಾಡಿಕೊಂಡು, ಅದನ್ನೇ ಎಕನಾಮಿಕ್ಸ್ ಅಂತ ಕರೀತಾರೆ. ಎಕನಾಮಿಕ್ಸ್ ಹ್ಯಾವ್ ಡಿಫೈನ್ಡ್ ಎಕನಾಮಿಕ್ಸ್ ವೇರಿಯಡ್ಲಿ, ಬಟ್ ದಿ ಅಬೌವ್ ಡೆಫಿನಿಷನ್ ಡಿಸ್ಕ್ರೈಬ್ಸ್ ದಿ ಸೆಂಟ್ರಲ್ ಐಡಿಯಾ ಆಫ್ ಎಕನಾಮಿಕ್ಸ್. ನೋಡಿ ಇಲ್ಲಿ ಮೇಲೆ ಹೇಳಿದಂಥ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅಥವಾ ಒಂದು ಡೆಫಿನಿಷನ್ ಏನಿದೆ ಇದು ಒಬ್ಬರ ಪ್ರಕಾರ ಅಷ್ಟೇ. ಎಕನಾಮಿಕ್ಸ್ಗೆ ನನಗೆ ಅರ್ಥ ಆಗೋ ರೀತಿ ಎಕನಾಮಿಕ್ಸೇ ಬೇರೆ, ನಿಮಗೆ ಅರ್ಥ ಆಗೋ ರೀತಿ ಎಕನಾಮಿಕ್ಸೇ ಬೇರೆ. ಈಗ ನಾನೊಬ್ಬ ಎಕನಾಮಿಸ್ಟ್ ಆಗಿದ್ದರೆ ನಾನೇ ಒಂದು ಅದಕ್ಕೆ ಡೆಫಿನಿಷನ್ ಕೊಡ್ತೀನಿ, ಇನ್ನೊಬ್ಬರು ಎಕನಾಮಿಸ್ಟ್ ಬಂದರು ಅಂದರೆ ಅವರೊಂದಕ್ಕೆ ಡೆಫಿನಿಷನ್ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಡೆಫಿನಿಷನ್ಸ್ ಇದೆ. ಅದರಲ್ಲಿ ನಾವು ಯಾವ ರೀತಿ ಎವಾಲ್ವ್ ಆಗ್ತಾ ಹೋಯ್ತು ಅಥವಾ ಫಸ್ಟ್ ಯಾವ ರೀತಿ ಡೆಫಿನಿಷನ್ಸ್ ಇತ್ತು ಅದ್ರ ಬಗ್ಗೆ ಕೂಡ ನೋಡೋಣ. ನಿಮಗಿದೆಲ್ಲ ಎಕ್ಸಾಮಲ್ಲಿ ಟೆಸ್ಟಲ್ಲೆಲ್ಲ ಕೇಳಿದ್ರು ಅಂತ ಹೇಳಿದ್ರೆ ಡೆಫಿನಿಷನ್ ಆಫ್ ಆ್ಯಡಮ್ ಸ್ಮಿತ್ ಆ ರೀತಿ ಕೇಳ್ತಾರೆ ನಿಮಗೆ. ಓಕೆ, ಹೌ ಡಿಡ್ ಆ್ಯಡಮ್ ಸ್ಮಿತ್ ಡಿಫೈನ್ ಎಕನಾಮಿಕ್ಸ್ ಅಂತ, ಅಥವಾ ಹೌ ಡಿಡ್ ಆಲ್ಫ್ರೆಡ್ ಮಾರ್ಷಲ್ ಡಿಫೈನ್ ಎಕನಾಮಿಕ್ಸ್ ಅಂತ, ಹೌ ಡಿಡ್ ಪಾಲ್ ಸ್ಯಾಮ್ಯುಲ್ಸನ್ ಡಿಫೈನ್ಡ್ ಎಕನಾಮಿಕ್ಸ್ ಅಂತ, ಈ ರೀತಿ ಕೇಳ್ತಾರೆ. ಅದನ್ನ ನೋಡಿಕೊಂಡು ಇಲ್ಲಿ ಸ್ಟೇಟ್ಮೆಂಟ್ಸ್ ಇದೆ, ಇದನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ ಆ್ಯಡಮ್ ಸ್ಮಿತ್ ಅನ್ನೋರು ಇವ್ರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೂಡ ಕರೀತಾರೆ. ಇವ್ರೇನು ಹೇಳಿದ್ರು, ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ವೆಲ್ತ್, ಅಂದರೆ ದುಡ್ಡು ಐಶ್ವರ್ಯದ ಬಗ್ಗೆ ಸ್ಟಡಿ ಮಾಡೋದನ್ನು ಎಕನಾಮಿಕ್ಸ್ ಅಂದರು. ಆಲ್ಫ್ರೆಡ್ ಮಾರ್ಷಲ್ ಅವರು ಎಕನಾಮಿಕ್ಸ್ ಈಸ್ ದಿ ಸ್ಟಡಿ ಆಫ್ ಪೀಪಲ್ ಇನ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಇವರೇನು ಹೇಳಿದ್ರು, ಎಕನಾಮಿಕ್ಸ್ ಅಂದರೆ ಜನ ನಾರ್ಮಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರಲ್ಲ ಅಂಥ ಜನನ ಸ್ಟಡಿ ಮಾಡೋದನ್ನು ಎಕನಾಮಿಕ್ಸ್ ಅಂತಾರೆ ಅಂದರು. ನೋಡಿ ಇಯರ್ ನೋಡ್ಬೋದು, 1776 ಏನು ಹೇಳಿದ್ರು, 1890 ಏನು ಹೇಳಿದ್ರು, ತುಂಬ ಅಡ್ವಾನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಎಕನಾಮಿಕ್ಸ್ ಇಸ್ ದಿ ಸೈನ್ಸ್ ವಿಚ್ ಸ್ಟಡೀಸ್ ಹ್ಯೂಮನ್ ಬಿಹೇವಿಯರ್ ಆಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಗಿವನ್ ಎಂಡ್ಸ್ ಆ್ಯಂಡ್ ಸ್ಕೇರ್ಸ್ ಮೀನ್ಸ್ ವಿಚ್ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್. ಇದನ್ನು ಲಿಯೋನಲ್ ರಾಬಿನ್ಸನ್ ಅವರು 1932 ಅವರಿದ್ದಿದ್ದು ಅವ್ರು ಹೇಳಿದ್ರು. ಎಕನಾಮಿಕ್ಸ್ ಇಸ್ ದ ಸೈನ್ಸ್ ಆಫ್ ಹೌ ಸೊಸೈಟೀಸ್ ಯೂಸ್ ಸ್ಕೇರ್ಸ್ ರಿಸೋರ್ಸಸ್ ಟು ಪ್ರೊಡ್ಯೂಸ್ ವ್ಯಾಲ್ಯೂಯಬಲ್ ಕಮಾಡಿಟೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದೆಮ್ ಅಮಾಂಗ್ ಡಿಫ್ರೆಂಟ್ ಪೀಪಲ್. ಪಾಲ್ ಎ ಸ್ಯಾಮ್ಯುಲ್ಸನ್ಸ್ ಪ್ರಕಾರ ಅವ್ರೇನು ಹೇಳಿದ್ರು, ಎಕನಾಮಿಕ್ಸ್ ಅನ್ನೋದು ಸೊಸೈಟೀಸ್ ಈ ಸ್ಕೇರ್ಸ್ ರಿಸೋರ್ಸಸ್ನ ಯೂಸ್ ಮಾಡಿ, ಕಮ್ಮಿ ಇರೋವಂಥ ರಿಸೋರ್ಸ್ನ ಯೂಸ್ ಮಾಡಿ ಯಾವ ರೀತಿ ಅದನ್ನು ಒಂದು ಕಮಾಡಿಟೀಸ್, ಯೂಸಬಲ್ ಕಮಾಡಿಟೀಸಾಗಿ ಕನ್ವರ್ಟ್ ಮಾಡ್ತಾರೆ. ಒಂದು ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಒಂದು ಮೊಬೈಲ್ ಇರ್ಬೋದು, ಅಥವಾ ಒಂದು ಊಟ ಇರ್ಬೋದು, ಈ ಥರ ಕನ್ವರ್ಟ್ ಮಾಡಿ ಅದನ್ನು ಯಾವ ರೀತಿ ಬೇರೆ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದನ್ನು ಎಕನಾಮಿಕ್ಸ್ ಅಂತಾರೆ ಅಂತ ಇವ್ರು ಹೇಳಿದ್ರು. ಹೀಗೆ ದಿ ವರ್ಡ್ ಎಕನಾಮಿಕ್ಸ್ ಕಮ್ಸ್ ಫ್ರಮ್ ದಿ ಗ್ರೀಕ್ ವರ್ಡ್ ಆಯ್ಕೋಸ್. ನೋಡಿ ಎಕನಾಮಿಕ್ಸ್ ಅನ್ನೋಂಥ ವರ್ಡ್ ನಿಮ್ಗೆ ಆಲ್ರೆಡಿ ಸೈನ್ಸಲ್ಲಿ ಮತ್ತು ಸೋಷಿಯಲೆಲ್ಲ ಸುಮಾರು ಕೇಳಿರ್ತೀರ, ದಿಸ್ ವರ್ಡ್ ಈಸ್ ಡೆರೈವ್ಡ್ ಫ್ರಮ್ ದಿಸ್ ಹಾಗೆ ಹೇಗೆ ಅಂತ. ಆ ಥರನೇ ಗ್ರೀಕ್ ಭಾಷೆಯಲ್ಲಿರೋಂಥ ಆಯ್ಕೋಸ್ ಅನ್ನೋ ವರ್ಡ್ನ ಯೂಸ್ ಮಾಡಿ ಎಕನಾಮಿಕ್ಸ್ ಅಂತ ಮಾಡಿರೋದು. ಆಯ್ಕೋಸ್ ಅಂದರೆ ಅರ್ಥ ಹೌಸ್ ಹೋಲ್ಡ್ ಅಂತ, ಅಂದರೆ ಮನೇಲಿ ನಡೆಸೋದು ಆ ರೀತಿ. ಆ್ಯಂಡ್ ನೋಮೋಸ್ ಮೀನಿಂಗ್ ಮ್ಯಾನೇಜ್ಮೆಂಟ್. ನೋಮೋಸ್ ಅಂದರೆ ಮ್ಯಾನೇಜ್ಮೆಂಟ್ ಅಂತ, ಮ್ಯಾನೇಜ್ ಮಾಡೋದು, ಮನೆ ಮ್ಯಾನೇಜ್ ಮಾಡ್ತೀವಲ್ಲ ಆ ರೀತಿ, ಅದನ್ನು ಎಕನಾಮಿಕ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡಿರೋವಂಥದ್ದು. Thus, economics refers to the art of household management that involves using the available means to satisfy the basic needs of the family as well as to prosper. ಇದ್ರ ಪ್ರಕಾರ ಏನಾಯಿತು, ಎಕನಾಮಿಕ್ಸ್ ಅಂದರೆ ಏನನ್ನಿಸ್ತು ನಮಗೆ, ಹೌಸ್ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂದರೆ ಮನೆ ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಮನೆ ಬಡ್ಜೆಟಿಂಗ್ ಮಾಡ್ತೀವಲ್ಲೋ ಆ ರೀತಿ. 10,000 ಸ್ಯಾಲ್ರಿ ಬರುತ್ತೆ, ಅದನ್ನು ಯಾವ್ಯಾವುದಕ್ಕೆ ಫಸ್ಟ್ ಖರ್ಚು ಮಾಡಬೇಕು, ಯಾವ್ಯಾವುದಕ್ಕೆ ಆಮೇಲೆ ಖರ್ಚು ಮಾಡಬೇಕು, ಆ ರೀತಿ. ಈ ರೀತಿ ಎಷ್ಟು ಬೇಸಿಕ್ ನೀಡ್ಸ್ ಇದೆ ಅದನ್ನು ಸ್ಯಾಟಿಸ್ಫೈ ಮಾಡಿಕೊಂಡು ಆ ಒಂದು ಫ್ಯಾಮಿಲಿ ಬೆಳೆಯೋದು, ಇದನ್ನು ಎಕನಾಮಿಕ್ಸ್ ಅಂತ ಕರೀತಾರೆ. ದಿ ಸೇಮ್ ರೂಲ್ ವೆನ್ ಅಪ್ಲೈಡ್ ಟು ದಿ ಹೋಲ್ ಸೊಸೈಟಿ ಇಂಪ್ಲೈಸ್ ದಟ್ ಎಕನಾಮಿಕ್ಸ್ ಈಸ್ ದಿ ಸ್ಟಡಿ ಆಫ್ ಹೌ ದಿ ಸೊಸೈಟಿ ಯೂಸಸ್ ಇಟ್ಸ್ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದಿ ಬೇಸಿಕ್. ಇದು ಫರ್ದರ್ ಅಷ್ಟೇ. ಈ ರೀತಿ ಒಂದು ಮನೆ ಏನಿದೆ, ಇದೇ ಥರ ಮನೆ ಮ್ಯಾನೇಜ್ ಮಾಡೋದು ಏನಿದೆ ಅದನ್ನು ಎಕನಾಮಿಕ್ಸ್ ಅಂತ ಕರೀತಾರಲ್ಲ, ಅದೇ ರೀತಿ ಸೊಸೈಟಿ ಮ್ಯಾನೇಜ್ ಮಾಡೋದನ್ನು ಕೂಡ ಎಕನಾಮಿಕ್ಸ್ ಅಂತ ಕರಿತೀವಿ ಅಥವಾ ಎಕಾನಮಿ ಅಂತ ಕರಿತೀವಿ. ಯಾಕೆಂದರೆ ಇಲ್ಲಿ ಮನೇಲಿ ಯಾವ ರೀತಿ ಬಡ್ಜೆಟಿಂಗ್ ಮಾಡಿ ಇದಕ್ಕೆ ಈ ಥರ ಖರ್ಚು ಮಾಡಬೇಕು, ಇದಕ್ಕೆ ಈ ಥರ ಖರ್ಚು ಮಾಡಬೇಕು ಮಾಡ್ತೀವಿ, ಅದೇ ರೀತಿ ಸೊಸೈಟಿಯಲ್ಲಿ ಅಥವಾ ದೇಶ, ಸ್ಟೇಟ್ ಇದರಲ್ಲೂ ಕೂಡ ನಾವು ಬಡ್ಜೆಟಿಂಗ್ ಮಾಡಿ ರೋಡ್ಗೆ ಇಷ್ಟು ಖರ್ಚು ಮಾಡಬೇಕು, ಎಲೆಕ್ಟ್ರಿಸಿಟಿಗೆ ಇಷ್ಟು ಖರ್ಚು ಮಾಡಬೇಕು, ಎಜುಕೇಷನ್ಗೆ ಇಷ್ಟು ಮಾಡಬೇಕು, ಹೆಲ್ತ್ಗೆ ಇಷ್ಟು ಮಾಡಬೇಕು ಅಂತ ಡಿವೈಡ್ ಮಾಡ್ತಾರೆ. ಈಗ ನಾವು ಡೈರೆಕ್ಟಾಗಿ ಹೋಗಿದ ತಕ್ಷಣ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಕಟ್ಟಕ್ಕೆ ಹೋಗಲ್ಲ, ತಾಜ್ ಮಹಲ್ ಥರ. ಫಸ್ಟು ಊಟ ಹಾಕಿದೆಯಾ ನಮ್ಮ ಮನೆಯಲ್ಲಿ ಅಂತ, ಅಥವಾ
ಮನೆಯಲ್ಲಿ ಅಥವಾ ನಮ್ಮ ಸೊಸೈಟಿಯಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ನೋಡ್ತೀವಿ. ಈ ರೀತಿ ಅದೆಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಪ್ರಿಯಾರಿಟೀಸ್, ಅದಾದಮೇಲೆ ನೆಕ್ಸ್ಟ್, ಈ ರೀತಿ ಹೋಗ್ತೀವಿ. ನೋಡಿರಿ, ನೆಕ್ಸ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಎಕನಾಮಿಕ್ಸ್ ಅಂತ ಇದೆ. ಆದರೆ ಅಕಾಡೆಮಿಕ್ ಇಯರ್ 2020-21 ಕೊರೋನಾ ರೀಸನ್ಸಿಂದ ಇದನ್ನು ಡಿಕ್ರೀಸ್ ಮಾಡಿದ್ದಾರೆ, ಅಂದರೆ ಇದನ್ನು ಸ್ವಲ್ಪ ತೆಗೆದಾಕಿದ್ದಾರೆ. ಎಲ್ಲಿವರೆಗೂ ತೆಗೆದಾಕಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ತೋರಿಸ್ತೀನಿ. ಅಷ್ಟನ್ನು ಈ ಅಕಾಡೆಮಿಕ್ ಇಯರ್ಗೆ ಸೇರಿದಂಥ ಸ್ಟೂಡೆಂಟ್ಸು ಓದೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಇಯರ್ ಎಲ್ಲ ಓದಬೇಕಾಗತ್ತೆ. ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಎಕನಾಮಿಕ್ಸ್ ಇರೋದಿಲ್ಲ, ಇದಿಷ್ಟು ಇರೋದಿಲ್ಲ. ನೆಕ್ಸ್ಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಪ್ರೊಡಕ್ಷನ್, ಕನ್ಸಪ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್, ಇದು ಯಾವುದೂ ಇರೋದಿಲ್ಲ. ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಫುಲ್ ಇರೋದಿಲ್ಲ, ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಕೂಡ ಫುಲ್ಲು ಇರೋಲ್ಲ. ಇಷ್ಟು ತೆಗೆದುಬಿಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 216ವರೆಗೂ. ಎಲ್ಲಿಂದ? ಇಲ್ಲಿಂದ ಪೇಜ್ ನಂಬರ್ 214 ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಎಕನಾಮಿಕ್ಸ್ ಇಲ್ಲಿಂದ ಹಿಡಿದು ಮ್ಯಾಕ್ರೋ ಎಕನಾಮಿಕ್ಸ್ವರೆಗೂ ಪೇಜ್ ನಂಬರ್ 216 ಎಂಡ್ ಇದೆಯಲ್ಲ, ಇಲ್ಲಿವರೆಗೂ ರಿಮೂವ್ ಮಾಡಿದ್ದಾರೆ. ಆದರೆ ನೆಕ್ಸ್ಟ್ ಇರೋಂಥ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಪೇಜ್ ನಂಬರ್ 217ನಲ್ಲಿರೋವಂಥದ್ದನ್ನು ರಿಟೈನ್ ಮಾಡಿದ್ದಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಇಲ್ಲಿವರೆಗೂ ನಾವು ಮೀನಿಂಗ್ ಆಫ್ ಎಕನಾಮಿಕ್ಸ್ ಬಗ್ಗೆ ನೋಡಿದ್ವಿ. ಪ್ರೊಡಕ್ಷನ್ ಅಂದರೆ ಏನು, ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಸ್ಕೇರ್ಸಿಟಿ ಅಂದರೆ ಏನು, ರಿಸೋರ್ಸಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಿದ್ವಿ. ಮತ್ತು ಎಷ್ಟೊಂದು ಸ್ಕಿಪ್ ಕೂಡ ಮಾಡಿದ್ದಾರೆ, ಅದರದ್ದೇನು ರಿಲಿವೆಂಟ್ ಇಲ್ಲ. ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಅದು ಮತ್ತು ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್ ಅದೆಲ್ಲ ಸ್ಕಿಪ್ ಮಾಡಿದ್ದಾರೆ. ಈಗ ರಿಟೈನ್ ಮಾಡಿರೋವಂಥದ್ರಲ್ಲಿ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ ಕೂಡ ಒಂದು. ಅಂದರೆ ಏನು ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಒಂದು ಎಕಾನಮಿಯಲ್ಲಿ ಏನಕ್ಕೆ ಪ್ರಾಬ್ಲಮ್ಸ್ ಬಂದಿರುತ್ತೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ದಿ ಪ್ರಾಬ್ಲಮ್ಸ್ ಇನ್ ಎಕನಾಮಿಕ್ಸ್ ಅರೈಸ್ ಡ್ಯೂ ಟು ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ವಿಚ್ ಫೋರ್ಸಸ್ ಟು ಮೇಕ್ ಎ ಸೂಟಬಲ್ ಚಾಯ್ಸ್. ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಮೇಯ್ನಾಗಿ ಅಂತ ಹೇಳಿದ್ರೆ, ರಿಸೋರ್ಸ್ ಬಂದು ಸ್ಕೇರ್ಸ್ ಆಗಿರುತ್ತೆ. ಈಗ ನಿಮ್ಮ ಹತ್ರ 100 ರೂಪಾಯಿ ಇತ್ತು ಅಂದ್ಕೊಳ್ಳಿ, ನೀವು ಅದನ್ನು 100 ರೂಪಾಯಿ ಒಳಗೇ ನಿಮ್ಗೆ ಏನು ಇಂಪಾರ್ಟೆಂಟ್ ನೋಡೋ ಅದಕ್ಕೆ ಖರ್ಚು ಮಾಡಬೇಕು. ನೀವು ಬಂದು ಟಾಯ್ ಕಾರ್ ಮಾತ್ರ ತೊಗೊಳ್ಬೋದು, BMW ತೊಗೊಳಕ್ಕಾಗಲ್ಲ. ನಿಮ್ಮ ಹತ್ರ BMW ಅಷ್ಟು ದುಡ್ಡಿದ್ದರೆ ಮಾತ್ರ ತೊಗೊಳಕ್ಕಾಗುತ್ತೆ. ಆ ರೀತಿ ಸ್ಕೇರ್ಸಿಟಿ ಇದೆ ಎಲ್ಲರ ಹತ್ರನೂ. ದಿಸ್ ಈಸ್ ಬೋತ್ ಅಟ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಲೆವೆಲ್ಸ್. ಇದು ಮೈಕ್ರೋ ಲೆವೆಲಲ್ಲೂ ಇರುತ್ತೆ ಮತ್ತು ಮ್ಯಾಕ್ರೋ ಲೆವೆಲಲ್ಲೂ ಇರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಕೂಡ, ನಿಮ್ಮ ಇಂಡಿವಿಜುವಲಲ್ಲೂ ಕೂಡ ಟಾಯ್ ತೊಗೊಳ್ಬೇಕಾ ಇಲ್ಲ ರಿಯಲ್ ಕಾರ್ ತೊಗೊಳ್ಬೇಕಾ ಅನ್ನೋದ್ರಲ್ಲಿರುತ್ತೆ. ಅದೇ ರೀತಿ ಮ್ಯಾಕ್ರೋ ಲೆವೆಲಲ್ಲಿ ಒಂದು ದೇಶ ನಡೆಸೋವಾಗ ಕೂಡ ಈ ಪ್ರಾಬ್ಲಮ್ಸ್ ಇರುತ್ತೆ. ಹೆಲ್ತ್ಗೆ ಇಷ್ಟ ಹಾಕಬೇಕು, ಇನ್ನೊಂದು ಪಬ್ಲಿಕ್ ಎಜುಕೇಷನ್ಗೆ ಇಷ್ಟ ಹಾಕಬೇಕು, ಈ ರೀತಿ. ಇನ್ ದಿಸ್ ಕಾಂಟೆಕ್ಸ್ಟ್ ಎಕನಾಮಿಕ್ಸ್ ಟ್ರೈಸ್ ಟು ಪ್ರೊವೈಡ್ ಆನ್ಸರ್ಸ್ ಟು ದಿ ಫಾಲೋಯಿಂಗ್ ಕ್ವಶನ್ಸ್. ಇದಕ್ಕೇನು ಮಾಡ್ತೀವಿ, ಎಕನಾಮಿಕ್ ಸ್ಟಡಿ ಮಾಡಿ ನಾವು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತೀವಿ. ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ಗೆ ನಾವು ಆಲ್ರೆಡಿ ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ನೋಡೋಣ. ಮೊದಲನೇ ಪ್ರಾಬ್ಲಮ್ ಏನು, ವಾಟ್ ಟು ಪ್ರೊಡ್ಯೂಸ್, ಅಂದರೆ ಏನು ಪ್ರೊಡ್ಯೂಸ್ ಮಾಡಬೇಕು. ನಾವು ಚೇರ್ ಪ್ರೊಡ್ಯೂಸ್ ಮಾಡಬೇಕಾ, ಒಂದು ಮರ ಇದೆ ನಮ್ಮ ಹತ್ರ, ಚೇರ್ ಪ್ರೊಡ್ಯೂಸ್ ಮಾಡಬೇಕಾ, ಟೇಬಲ್ ಪ್ರೊಡ್ಯೂಸ್ ಮಾಡಬೇಕಾ, ಅಥವಾ ಮನೆಗೆ ಬಾಗಿಲು ರೆಡಿ ಮಾಡ್ಕೊಬೇಕಾ, ಅಥವಾ ಗೇಟ್ ರೆಡಿ ಮಾಡಬೇಕಾ, ಇಲ್ಲ ಹಾಗೆ ಇನ್ನೊಂದು ಬಿಟ್ಬಿಡ್ಬೇಕಾ, ಒಲೆಗೆ ಹಾಕಬೇಕಾ. ಇದು ಆ್ಯನ್ ಇಂಡಿವಿಜುವಲ್ ಆರ್ ಎ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಅಬೌಟ್ ವಾಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಪ್ರೊಡ್ಯೂಸ್. ಅಂದರೆ ಯಾವ ಗೂಡ್ಸ್ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಯಾವ ಸರ್ವಿಸ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ, ಒಬ್ಬ ವ್ಯಕ್ತಿ ಇರಲಿ, ಒಂದು ಸೊಸೈಟಿ ಇರಲಿ. ವೆದರ್ ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್ ಆರ್ ವೆಪನ್ಸ್, ಅಂದರೆ ಫುಡ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾ, ವೆಪನ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾ, ಗನ್ನು, ಬಾಂಬ್ ಅಂತ. ಅಗ್ರಿಕಲ್ಚರಲ್ ಆರ್ ಇಂಡಸ್ಟ್ರಿಯಲ್ ಗೂಡ್ಸ್, ಅಗ್ರಿಕಲ್ಚರ್ ಗೂಡ್ಸ್ ಪ್ರೊಡ್ಯೂಸ್ ಮಾಡಬೇಕಾ ಮತ್ತು ಇಂಡಸ್ಟ್ರಿಯಲ್ ಗೂಡ್ಸ್ ಪ್ರೊಡ್ಯೂಸ್ ಮಾಡಬೇಕಾ, ಅದು. ನೆಕ್ಸ್ಟು ಎಜುಕೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾ, ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾ. ಇವಾಗ ಕೊರೋನಾ ಇದರಲ್ಲೇ ನೋಡ್ಬೋದು, ಎಜುಕೇಷನ್ಗೆಲ್ಲ ಯಾರು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ಈ ರೀತಿ ಕೆಲವು ಸರಿ ಹೆಲ್ತ್ಗಿಂತ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೆ ಕನ್ಸ್ಯೂಮರ್ ಗೂಡ್ಸ್ ಆರ್ ಮಿಷಿನರೀಸ್, ಕನ್ಸ್ಯೂಮರ್ ಗೂಡ್ಸ್ ಅಕ್ಕಿ, ಬೇಳೆ ಅಥವಾ ಯೂಸ್ ಮಾಡೋವಂಥ ಒಂದು ಚಿಕ್ಕ ಪುಟ್ಟ ಐಟಮ್ಸ್, ಬಟ್ಟೆ ಇರ್ಬೋದು, ಇಂಥದಕ್ಕೆ ಖರ್ಚು ಮಾಡಬೇಕಾ, ಅಥವಾ ದೊಡ್ಡ ದೊಡ್ಡ ಮಿಷಿನರೀಸ್ ಅಂಥದಕ್ಕೆ ಖರ್ಚು ಮಾಡಬೇಕಾ, ಅದನ್ನು ನೋಡಬೇಕು. ದಿ ಟೈಪ್ ಆ್ಯಂಡ್ ಕ್ವಾಂಟಿಟಿ ಆಫ್ ವೇರಿಯಸ್ ಗೂಡ್ಸ್ ಪ್ರೊಡ್ಯೂಸ್ಡ್ ಡಿಪೆಂಡ್ಸ್ ಅಪಾನ್ ದಿ ರಿಸೋರ್ಸ್ ಅವೈಲಬಿಲಿಟಿ ಆನ್ ದಿ ಒನ್ ಹ್ಯಾಂಡ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಪೀಪಲ್ ಆನ್ ದಿ ಅದರ್ ಹ್ಯಾಂಡ್. ಇದು ಯಾವ ರೀತಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ಆಲ್ ಹೆಲ್ತ್ಗೂ ಖರ್ಚು ಮಾಡ್ತೀವಿ, ಎಜುಕೇಷನ್ಗೂ ಖರ್ಚು ಮಾಡ್ತೀವಿ, ಫುಡ್ಗೂ ಖರ್ಚು ಮಾಡ್ತೀವಿ, ವೆಪನ್ಸ್ಗೂ ಖರ್ಚು ಮಾಡ್ತೀವಿ. ಆದರೆ ಜಾಸ್ತಿ ಯಾವುದಕ್ಕೆ ಮಾಡಬೇಕು, ಕಮ್ಮಿ ಯಾವ್ದು ಮಾಡಬೇಕು, ಅದನ್ನು ಯಾವಾಗ ಚೇಂಜ್ ಮಾಡ್ಕೊಳ್ಬೇಕು, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ರಿಸೋರ್ಸ್ ಎಷ್ಟಿದೆ ನಮ್ಮ ಹತ್ರ, ಎಷ್ಟು ದುಡ್ಡಿದೆ, ಅಥವಾ ಮ್ಯಾನ್ ಪವರ್, ಕೆಲಸದವ್ರು ಎಷ್ಟು ಜನ ಇದ್ದಾರೆ, ಟೆಕ್ನಿಷಿಯನ್ಸ್ ಎಷ್ಟು ಜನ ಇದ್ದಾರೆ, ಅದು ರಿಸೋರ್ಸ್ ಅವೈಲಬಿಲಿಟಿ ಅಂದರೆ. ಇನ್ನೊಂದು ಕಡೆ ಬಂದು ರಿಕ್ವೈರ್ಮೆಂಟ್ಸ್ ಆಫ್ ಪೀಪಲ್. ಈಗ ನಮಗೆ ವೆಪನ್ಸೇ ಬೇಡ, ಅವಾಗ ವೆಪನ್ಸ್ ಏನಕ್ಕೆ ರೆಡಿ ಮಾಡಬೇಕು ನಾವು. ಹಾಗೆ ಜನಕ್ಕೆ ರಿಕ್ವೈರ್ಮೆಂಟ್ ರಿಯಲಾಗಿ ಇದೆಯಾ, ಅಥವಾ ಜನಕ್ಕೆ ವೆಪನ್ಸ್ ಬಂದು 10 ಗನ್ ಬೇಕು ಅಂತ ಹೇಳಿದ್ರೆ 10 ಗನ್ ರೆಡಿ ಮಾಡಬೇಕು. ನಾವು 100 ಗನ್ ರೆಡಿ ಮಾಡಿ ಏನೂ ಯೂಸ್ ಆಗೋಲ್ಲ. ಹಾಗೆ ಅರ್ಥ ಆಯ್ತಾ ನಿಮಗೆ.
ಒಂದು ಬಂದು ಯಾವುದ್ರ ಮೇಲೆ ಡಿಪೆಂಡ್ ಆಗೋದು, ರಿಸೋರ್ಸ್ ಮೇಲೆ, ಅಂದರೆ ಎಷ್ಟು ನಮ್ಮ ಹತ್ರ ಮ್ಯಾನ್ ಪವರ್ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಫ್ಯಾಕ್ಟ್ರಿಗಳಿದೆ, ಇದು. ಇನ್ನೊಂದು ಬಂದು ರಿಕ್ವೈರ್ಮೆಂಟ್ಸ್, ನಮಗೆ ಜನಗಳಿಗೆ ಬೇಕಾ, ಜನಗಳಿಗೆ ಊಟ ಬೇಕು, ಬಟ್ಟೆ ಬೇಕು, ಗನ್ಗಳು ಒಂದು 10 ಬೇಕು, ಆದರೆ 100 ಗನ್ನ ನಾವು ರೆಡಿ ಮಾಡಲ್ಲ. ಇದನ್ನು ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಎರಡನೇದು, ಹೌ ಟು ಪ್ರೊಡ್ಯೂಸ್, ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು. ನೋಡಿ, ಹಳೆ ಕಾಲದಲ್ಲಿ ಒಂದು ರೀತಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಆದರೆ ಈಗ ಬಂದು ಪ್ರೊಡಕ್ಷನಲ್ಲೂ ಕೂಡ ಡಿಫ್ರೆಂಟ್ ವೇಸ್ ಇದೆ. ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಪ್ರೊಡ್ಯೂಸ್ ಗಿವನ್ ಗೂಡ್ಸ್. ಈಗ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬೇರೆ ಬೇರೆ ಥರ ಎಷ್ಟೊಂದಿದೆ. ಮಿಷಿನರೀಸಲ್ಲಿ ಇವಾಗ ಒಂದು ಬಟ್ಟೆನೇ ಅಂದ್ಕೊಳ್ಳಿ, ಕೈಯಲ್ಲೇ ಒಂದು ಸೂಜಿ ದಾರ ತೊಗೊಂಡು ಹೊಲಿಬೋದು, ಅಥವಾ ಒಂದು ಟೈಲರಿಂಗ್ ಮಿಷಿನ್ ಇರುತ್ತಲ್ಲ ಮಾಮೂಲಿ ಮನೆಯಲ್ಲಿ, ಅದರಲ್ಲಿ ಹೊಲಿಬೋದು. ಅದೇ ಪವರ್ ಮಿಷಿನ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ಹೊಲಿಬೋದು, ಇಲ್ಲ ದೊಡ್ಡ ಗಾರ್ಮೆಂಟ್ಸಲ್ಲಿ ಹೊಲಿಬೋದು. ಹೀಗೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಇನ್ಪುಟ್ಸ್ ಆ್ಯಂಡ್ ರಿಸೋರ್ಸಸ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಎ ಗಿವನ್ ಅಮೌಂಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ನಾವು ಎಷ್ಟೊಂದು ಕಾಂಬಿನೇಷನ್ ಇನ್ಪುಟ್ಟು ಮತ್ತು ರಿಸೋರ್ಸ್ಗಳನ್ನ ಬೇರೆ ಬೇರೆ ರೀತಿ, ಇದು ಜಾಸ್ತಿ ಇಂಡೆಪ್ತ್ ಹೋಗಬೇಡಿ, ತಲೆ ಕೆಡಿಸ್ಬಿಡುತ್ತೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ರೀತಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಥವಾ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಅದು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಕಾಲ್ಡ್ ದಿ ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್. ಇದನ್ನು ಪ್ರೊಡಕ್ಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದರೆ ಯಾವ ಟೆಕ್ನಾಲಜಿ, ಹಳೆ ಕಾಲದ ಟೆಕ್ನಾಲಜಿ, ಕೈಯಲ್ಲೇ ಸೂಜಿದಾರ ತೊಗೊಂಡು ಹೊಲಿತಾ ಇದ್ದೀವ, ಅದು ದೊಡ್ಡ ದೊಡ್ಡ ಗಾರ್ಮೆಂಟ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವ, ಆ ರೀತಿ. ವೆದರ್ ಟು ಯೂಸ್ ಎ ಟೆಕ್ನಾಲಜಿ ದಟ್ ಯೂಸಸ್ ಮೋರ್ ಲೇಬರ್, ಅಂದರೆ ಟೆಕ್ನಾಲಜಿ ಜಾಸ್ತಿ ಲೇಬರ್, ಅಂದರೆ ಕೆಲಸದವ್ರು ಜಾಸ್ತಿ ಜನ ಬೇಗ ಆಗುವಂಥ ಟೆಕ್ನಾಲಜಿ ಯೂಸ್ ಮಾಡಬೇಕಾ, ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಾರೆ. ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ, ಅಂದರೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಒಂದು ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಯೂಸ್ ಮಾಡಬೇಕು. ಅಂದರೆ ಒಂದು ದೊಡ್ಡ ಮಿಷಿನರೀಸ್ ಇರ್ಬೋದು, ಅಥವಾ ತುಂಬ ಎಫಿಷಿಯೆಂಟ್ ಆಲ್ಗೊರಿಥಮ್ಸ್ ಯೂಸ್ ಮಾಡಿ ರೆಡಿ ಮಾಡೋದಿರ್ಬೋದು. ಈ ರೀತಿ ಇದನ್ನು ಒಂದು ಸೊಸೈಟಿ ಅಥವಾ ಇಂಡಿವಿಜುವಲ್ಲು ಡಿಸೈಡ್ ಮಾಡಬೇಕು, ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು. ಲೋ ಟೆಕ್ನಾಲಜಿ ಅಲ್ಲ, ಹೈ ಟೆಕ್ನಾಲಜಿ ಅಲ್ಲ, ಈ ಒಂದು ಸ್ವಲ್ಪ ದುಡ್ಡು ಕಮ್ಮಿ ಆಗುವಂಥ ಟೆಕ್ನಾಲಜಿ ಅಲ್ಲ, ದುಡ್ಡು ಜಾಸ್ತಿ ಆಗುವಂಥ ಟೆಕ್ನಾಲಜಿ ಅಲ್ಲ, ಆ ರೀತಿ. ದಿಸ್ ಈಸ್ ಎಸೆನ್ಷಿಯಲ್ ಟು ಮಿನಿಮೈಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್. ಇದನ್ನು ಏನಕ್ಕೆ ನಾವು ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡೋದು. ಈಗ ಮನೆಯಲ್ಲೇ ಕೂತ್ಕೊಂಡು ಸೂಜಿ ದಾರದಲ್ಲಿ ಹೊಲಿತಾ ಇದ್ರೆ ಅಂದರೆ ಒಂದು ದಿನಕ್ಕೆ ಒಂದು ಶರ್ಟ್ ಹೊಲಿತಾರೆ. ಅದೇ ಒಂದು ಗಾರ್ಮೆಂಟ್ಸಲ್ಲಿ ಬಂದು 1 ನಿಮಿಷಕ್ಕೆ ಒಂದು ಶರ್ಟ್ ಹೊಲಿತಾರೆ. ಅಂದರೆ ಅಲ್ಲಿ ಅಷ್ಟೇ ಜನ ಕೆಲಸ ಮಾಡಿದ್ರು ಆ್ಯಾವ್ರೇಜಾಗೆ ಒಂದು ಅರ್ಧವರೆಗೂ ಒಂದು ಶರ್ಟ್ ಆದರೂ ಒಬ್ಬರು ಹೊಲಿಯೋ ಥರ ಬರುತ್ತೆ. ಈ ರೀತಿ ನಾವು ಯಾವ ರೀತಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ ಮತ್ತು ಇರೋ ರಿಸೋರ್ಸಸ್ನ ಎಫಿಷಿಯೆಂಟಾಗಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗೋವಂಥದ್ದು. ಈಗ 3ನೇ ಕ್ವಶನ್ ಒಂದಿದೆ, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತ. ನೋಡಿ, ಮೊದಲನೇದಾಗಿ ಬಂದು ವಾಟ್ ಟು ಪ್ರೊಡ್ಯೂಸ್, ಏನು ಪ್ರೊಡ್ಯೂಸ್ ಮಾಡಬೇಕು ಗೊತ್ತಾಯ್ತು ನಮಗೆ, ಡಿಸೈಡ್ ಮಾಡೋದು. ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್, ಯಾವ ಟೆಕ್ನಾಲಜಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅದ್ರ ಬಗ್ಗೆ ಗೊತ್ತಾಯಿತು. ಈಗ ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು, ಓಕೆ, ಈಗ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅದು ಕೂಡ ಒಂದು, ಯಾರಿಗೋಸ್ಕರ ಮತ್ತು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು. ಹೂ ವಿಲ್ ಗೆಟ್ ದಿ ಗೂಡ್ಸ್ ಸೋ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಂಟ್ ಕ್ವಾಂಟಿಟೀಸ್. ಇಲ್ಲಿ ಗೂಡ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದು ಯಾರಿಗೆ ಸೇರಬೇಕು, ಎಷ್ಟು ಸೇರಬೇಕು, ಈಕ್ವಲಾಗಿ ಸೇರಬೇಕಾ ಅಥವಾ ಜಾಸ್ತಿ ಸೇರಬೇಕಾ, ಅದು ಡಿಸೈಡ್ ಮಾಡೋವಂಥದ್ದು. ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಇಶ್ಯೂ ಆಫ್ ಡಿಸ್ಟ್ರಿಬ್ಯೂಷನ್ ಸಚ್ ದಟ್ ಈಚ್ ಪರ್ಸನ್ ಶುಡ್ ಗೆಟ್ ಅಟ್ಲೀಸ್ಟ್ ಎ ಮಿನಿಮಮ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಕನ್ಸಪ್ಷನ್. ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ದು. ಇಲ್ಲಿ ನಾವೇನು ನೋಡಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಿನಿಮಮ್ ಕ್ವಾಂಟಿಟಿ ಅನ್ನೋಷ್ಟು ಗೂಡ್ಸು ಸಿಗೋಂಗೆ ನಾವು ಮಾಡಬೇಕು. ಫಾರ್ ಇನ್ಸ್ಟೆನ್ಸ್ ಅವೈಲಬಿಲಿಟಿ ಆಫ್ ಫುಡ್, ಬೇಸಿಕ್ ಎಜುಕೇಷನ್ ಆರ್ ಪ್ರೈಮರಿ ಹೆಲ್ತ್, ಇದೆಲ್ಲ ಮಿನಿಮಮ್ ಇಷ್ಟು ಕೊಡಬೇಕು ಅಂತ ಇರುತ್ತೆ, ಅಷ್ಟು ಸಿಗೋ ಹಾಗೆ ಒಂದು ಸೊಸೈಟಿ ನೋಡ್ಕೊಳ್ಬೇಕು. Thus, every society has to decide the distribution of scarce resources and goods and services among all individuals. ಈ ರೀತಿ ಪ್ರತಿಯೊಂದು ಸೊಸೈಟಿ ಕೂಡ, ಹ್ಯೂಮನ್ ಸೊಸೈಟಿ ಡಿಸೈಡ್ ಮಾಡಬೇಕು ಈ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡಬೇಕು. ಈ ಸ್ಕೇರ್ಸ್ ರಿಸೋರ್ಸ್ ಇರೋದನ್ನು, ಇವಾಗ 100 ಜನ ಇರ್ತಾರೆ, ಆದರೆ 80 ಜನಕ್ಕೆ ಬೇಕಾಗಿರೋಷ್ಟು ಮಾತ್ರ ಊಟ ಇರುತ್ತೆ. ಅವಾಗ ಏನು ಮಾಡಬೇಕು, ಎಲ್ಲ ಊಟದಲ್ಲೂ ಸ್ವಲ್ಪ ಕಮ್ಮಿ ಮಾಡಿ 100 ಜನನ ಹಂಚ್ಕೊಳ್ಬೇಕು. ಇದು ಸ್ಕೇರ್ಸ್ ರಿಸೋರ್ಸನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದರೆ. Thus, the study of economics helps us to understand the current use of resources and plan for their more efficient use in the future. ಈ ರೀತಿ ನಾವು ಎಕನಾಮಿಕ್ಸ್ನ ಸ್ಟಡಿ ಮಾಡಿದ್ರೆ, ಅರ್ಥ ಮಾಡಿಕೊಂಡ್ರೆ, ಆವಾಗ ಪ್ರೆಸೆಂಟ್ ಇರೋ ರಿಸೋರ್ಸಸ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಫ್ಯೂಚರಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಇವಾಗಿಂದ ನಾವು ಅದನ್ನು ಹೆಂಗೆ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು ರಿಸೋರ್ಸ್ ಯೂಸ್ ಮಾಡೋದನ್ನು, ಅದನ್ನು ನೋಡ್ಬೋದು. ದಿ ಎಕನಾಮಿಸ್ಟ್ಸ್ ಯೂಶ್ವಲಿ ಅಡ್ವೈಸ್ ಗೌರ್ಮೆಂಟ್ ಆನ್ ದೀಸ್ ಮ್ಯಾಟರ್ಸ್. ಇಂಥ ಇದರಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ಎಕನಾಮಿಸ್ಟ್ಸ್ ಎಲ್ಲ ಇರ್ತಾರಲ್ಲ, ಅವರು ಗೌರ್ಮೆಂಟ್ಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ, ನೀವು ಈ ಥರ ಮಾಡಿ ಈ ಥರ ಮಾಡಿ ಅಂತೆಲ್ಲ ಹೇಳಿ. ಆ್ಯಸ್ ಎ ರಿಸಲ್ಟ್ ದ ವೆಲ್ ಬೀಯಿಂಗ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ದಿ ಕಂಟ್ರಿ ಕ್ಯಾನ್ ಬಿ ಇಂಪ್ರೂವ್ಡ್. ಈ ರೀತಿ ಎಕನಾಮಿಸ್ಟ್ದು ಅಡ್ವೈಸ್ ಎಲ್ಲ ತೊಗೊಂಡ್ರೆ ಗೌರ್ಮೆಂಟ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ ಆವಾಗ ದೇಶ ಮತ್ತು ಇಂಡಿವಿಜುವಲ್ ವ್ಯಕ್ತಿಗಳು ಎಲ್ಲರೂ ಡೆವಲಪ್ ಆಗ್ತಾರೆ. ಈಗ ಆ್ಯಸ್ ಯೂಶ್ವಲ್ ಇದ್ರ ಕ್ಲಾಸ್ ರೂಮ್ ಕೋಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮತ್ತು
ಕ್ಲಾಸ್ ರೂಮಿಗೆ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಇದ್ರದ್ದು ನೋಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು ಎಲ್ಲ ಕೂಡ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.